ಹಾಯ್ ಹೆಲೋ ಪ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರಾಯಚೂರು ಬಸ್ ಸ್ಟಾಪ್ ಕಡೆಯಿಂದ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಾನಿವತ್ತು ಮಾರ್ಕಂಡೇಶ್ವರ ಟೆಂಪಲ್ ಅಂತ ಇದೆ, ಇಲ್ಲಿ ಮಾರ್ಕಂಡೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಮುಂದೆ ಬೇರೆ ಕಡೆ ಹೋಗಬೇಕು. ಫಸ್ಟ್ ಅಲ್ಲಿಗೆ ಹೋಗಿ ದರ್ಶನ ಎಲ್ಲ ತಗೊಂಡು ಮತ್ತೆ ನಿಮಗೆ ಸಿಗ್ತೀನಿ. ದಾರಿಲಿ ಗಣೇಶನ ಕೂರಿಸಿದ್ರು, ಗಣೇಶನ ದರ್ಶನ ತಗೋತಾ ಇದ್ದೀನಿ. ಗುರು ನೋಡಿ, ಇಲ್ಲೊಂದು ಗಣೇಶ ಇದೆ, ಬನ್ನಿ ಈ ಗಣೇಶನನ್ನು ಮೀಟಾಗಿ ಹೇಗಿದೆಯಪ್ಪ ಅಂತ ಮಾತಾಡ್ಸ್ಕೊಂಡು ಬರೋಣ. ನೋಡಿ ಗುರು, ಇಲ್ಲೊಂದು ಯಾವುದೋ ಕೋಟೆ ಬಾಗಿಲಿದೆ, ಬಾಗಿಲು ಥರ. ಇಲ್ಲೊಂದು ಗಣೇಶನ ಕೂರಿಸಿದ್ದಾರೆ, ಇದೊಂಥರ ಡಿಫ್ರೆಂಟ್ ಗಣೇಶ. ಗುರು ನೋಡಿ, ಇಲ್ಲೊಂದು ದೊಡ್ಡ ಗಣೇಶ, ಗಲ್ಲಿಗೂ ಗಣೇಶ, ಎಲ್ಲಿ ನೋಡಿದ್ರು ಗಣೇಶನ ಮೂರ್ತಿಗಳೇ. ಗುರು ದರ್ಶನ ಎಲ್ಲ ಆಯಿತು ಗುರು. ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ರಾಜರಾಜೇಶ್ವರಿ, ಮಾರ್ಕಂಡೇಶ್ವರ ಮತ್ತು ಹನುಮಾನ್ 3 ಟೆಂಪಲ್ಗಳಿದೆ ಗುರು ಒಂದೇ ದೇವಸ್ಥಾನದಲ್ಲಿ. ಎಲ್ಲವನ್ನೂ ಕೂಡ ದರ್ಶನ ಪಡ್ಕೊಂಡಿದ್ದೀನಿ. ಇವಾಗ ನಾನು ರಿಟರ್ನ್ ಹೋಗ್ತಾ ಇರೋದು ರೂಮ್ಗೆ, ಅಂದರೆ ಬಸ್ ಸ್ಟಾಪ್ ಕಡೆ. ಅಲ್ಲಿಂದ ರೂಮಲ್ಲಿ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬ್ಯಾಗೆಲ್ಲ ತಗೊಂಡು ಇಲ್ಲಿಂದ ನಾವು ಹೋಗಬೇಕು. ಯಾವ ಪ್ಲೇಸ್ಗೆ ಅಂತ ಕೇಳಿದ್ರೆ ಬನ್ನಿ, ಹೋಗುವಾಗ ಬಸ್ಸಲ್ಲಿ ಸಿಗ್ತೀನಿ, ಆವಾಗಲೇ ಹೇಳ್ತೀನಿ. ಗುರು ಇವಾಗ ನಾನು ಹೋಗ್ತಾ ಇದ್ದೀನಿ, ರೆಡಿಯಾಗಿ ಬ್ಯಾಗೆಲ್ಲ ತೊಗೊಂಡು ಬಂದಿದ್ದೀನಿ ರೂಮಿಂದ. ಇವಾಗ ಬಸ್ ಸ್ಟಾಪ್ ಹೋಗಬೇಕು. ಬಸ್ ಸ್ಟಾಪಿಂದ ಮುದ್ಗಲ್ ಅಂತ ಹೇಳಿ ಒಂದು ಊರಿದೆ. ಆ ಊರಲ್ಲಿ ಒಂದು ಫೋರ್ಟ್ ಇದೆ, ಅಂದರೆ ಕೋಟೆ ಇದೆ, ಕಾಕತೀಯರ ಕಾಲದ್ದು. ಆ ಕೋಟೆನ ಎಕ್ಸ್ಪ್ಲೋರ್ ಮಾಡಬೇಕು. ಬನ್ನಿ ಬಸ್ ಸ್ಟಾಪ್ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಗುರು ಇವಾಗ ನಾನು ಬಂದು ರೀಚ್ ಆಗಿದ್ದೀನಿ ಈ ಮುದ್ಗಲ್ ಫೋರ್ಟನ್ನು ನೋಡ್ಬೋದು ನೀವು ಹಿಂದ್ಗಡೆ. ಈ ಒಂದು ಫೋರ್ಟ್ನ ಎಲ್ಲ ಒಂದು ಶೂಟೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗಬೇಕಾದ್ರೆ ಸಿಗ್ತೀನಿ, ಓಕೆನಾ? ಗುರು ನಾನು ಆವಾಗಲೇ ಅಲ್ಲಿದ್ದೆ, ಅಲ್ಲಿಂದ ಈ ಕಡೆಯಿಂದ ನಡ್ಕೊಂಡ್ಬಂದು ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀನಿ. ನೋಡಿ ಹೋಗ್ತಾ ಇದ್ದೀನಿ. ಕೋಟೆನ ಹತ್ತಬೇಕು, ಬಿಡಬಾರ್ದು ಅನ್ನೋವಂಥ ಒಂದು ಕಾರಣಕ್ಕೆ ಅಲ್ಲಿಂದ ಈ ಕಡೆ ಬಂದಿದ್ದೀನಿ. ಕೋಟೆನ ಹತ್ತಲೇಬೇಕು ಗುರು, ಬಿಡಬಾರ್ದು. ಇಲ್ಲಿವರೆಗೂ ಬಂದುಬಿಟ್ಟು ಬಿಟ್ಟರೆ ತಪ್ಪಾಗುತ್ತೆ. ಆದರೆ ನನಗೆ ಕೋಟೆಗೆ ಹೋಗೋದಕ್ಕೆ ಇನ್ನೂ ಕೂಡ ದಾರಿ ಸಿಗ್ತಾಯಿಲ್ಲ ಗುರು. ಈ ಥರ ಆದರೆ ತುಂಬ ಬೇಜಾರಾಗುತ್ತೆ. ಬಿಡ್ತಾರೆ ಯಾರು ಗುರು ಅದನ್ನು? ಎಲ್ಲಾದರೂ ಗುಡ್ಡನ ಹತ್ತಾದರೂ ಕೋಟೆನ ನೋಡಲೇಬೇಕು, ಕೋಟೆನ ನಿಮ್ಗಳಿಗೆ ತೋರಿಸ್ಬೇಕು ಎಸ್ಪೆಷಲಿ. ಗುರು ಇವಾಗ ಅಲ್ಲಿಂದ ಮೇಲ್ಗಡೆಯಿಂದ ಇಳ್ಕೊಂಡು ಕೆಳಗಡೆ ಬಂದಿದ್ದೀನಿ. ಇಲ್ಲಿಂದ ಈ ಕಡೆ ಹಾಯ್ದು ಅಲ್ಲಿಗೆ ಹೋಗಬೇಕು ಕೋಟೆಗೆ. ಗುರು ಫೈನಲಿ ಇಷ್ಟೆಲ್ಲ ಹರಸಾಹಸ ಪಟ್ಟ ಮೇಲೆ ನನಗೆ ದಾರಿ ಸಿಗೋ ಚಾನ್ಸಸ್ ಕಾಣ್ತಾ ಇದೆ. ನೋಡೋಣ ಬನ್ನಿ. ಏನು ಗುರು ಈ ಥರ ಇದೆ, ಒಳ್ಳೆ ಕಾಡು ಥರ ಇದೆ ಇದು. ಕೋಟೆನ ಯಾರು ಅಷ್ಟು ನೀಟಾಗಿ ಅಂದರೆ ಕೋಟೆನ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಲ್ಲ ಅಂತ. ಗುರು ಇಲ್ಲಿ ಮೇಲ್ಗಡೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಮುದ್ಗಲ್ನ ಕೋಟೆಯ ತುದಿ, ಅಂದರೆ ಇದು ಕೊನೆಯ ಒಂದು ಕೋಟೆಯ ಭಾಗ. ಕೋಟೆಯ ಕೊನೆಯ ಭಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಮುದ್ಗಲ್ ಅನ್ನುವಂಥದ್ದು ದೇವಗಿರಿಯ ಸೇನ ಯಾದವರ ಒಂದು ಪ್ರಮುಖ ಸ್ಥಳ ಆಗಿತ್ತು. ನಾವೇನಾದರೂ ಮುದ್ಗಲ್ನ ಮೊದಲ ಹೆಸರು ಏನಾಗಿತ್ತು ಅಂತ ನಾವೇನಾದರೂ ಇತಿಹಾಸವನ್ನು ನೋಡ್ತಾ ಹೋದರೆ, ಮುದ್ಗಲ್ಲಿನ ಹೆಸರು ಬಂದುಬಿಟ್ಟು ಮೊದಲೇ ಮಡಗಲ್ ಅಂತ ಹೇಳಿಬಿಟ್ಟು ಇತ್ತು. ಇದು ಅಲ್ಲಿಂದ ಬಿಟ್ಟಿದ್ದು 3:30ಗೆ ಮುದ್ಗಲ್ಲಿಂದ ಬಿಟ್ಟಿದ್ದು. ಮುದ್ಗಲ್ ಫೋರ್ಟ್ದು ವೀಡಿಯೋ ಎಲ್ಲ ಮಾಡಿಕೊಂಡು ಬಸ್ ಸ್ಟಾಪ್ ಹೊತ್ತಿಗೆ ಬರೋಷ್ಟೊತ್ತಿಗೆ
3:30 ಆಯಿತು. ಅಲ್ಲಿಂದ ಇಳಕಲ್ ಹೋದೆ. ಇಳಕಲ್ಲಿಂದ ಮತ್ತೆ ನಾನು ಬಿಜಾಪುರ ಬಸ್ ಹಿಡ್ಕೊಂಡು ಇಲ್ಲಿಗೆ ಬರಬೇಕಾದ್ರೆ ಇವಾಗ 7:30 ಆಗಿದೆ ಗುರು. ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರ್ರಿ. ಮತ್ತು ನಾಳಿನ ಲಾಗಲ್ಲಿ ಸಿಗ್ತೀನಿ.